ಈರುಳ್ಳಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಈರುಳ್ಳಿ 2, ಬೆಳ್ಳುಳ್ಳಿ 1 ಗೆಡ್ಡೆ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಓಂಕಾಳು ಪುಡಿ ಸ್ವಲ್ಪ, ಜೀರಿಗೆ 2 ಚಮಚ, ಮೆಣಸು ಅರ್ಧ ಚಮಚ, ಮತ್ತು ಸಾಂಬಾರು ಪುಡಿ, ಹುಣಸೆಹಣ್ಣು ಸ್ವಲ್ಪ, ಹಾಗೆ ಬೆಲ್ಲ. ಇದು ಆರ್ಗ್ಯಾನಿಕ್ ಬೆಲ್ಲ, ನಿಮ್ಮಲ್ಲಿ ಯಾವುದಿದೆಯೋ ಅದನ್ನು ಉಪಯೋಗಿಸ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಈರುಳ್ಳಿ ಮತ್ತು ಬೆಲ್ಲ ಬಿಟ್ಟು ಉಳಿದ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ಕೊನೆಗೆ ಈರುಳ್ಳಿ ಹಾಕಬೇಕು. ಆ ಈರುಳ್ಳಿ ನುಣ್ಣಗಾಗಬಾರ್ದು, ತರ್ತರಿಯಾಗಾದರೆ ಸಾಕು. ಹಾಗೆ ಬೆಲ್ಲನೂ ಸೇರಿಸ್ಕೋಬೇಕು. ಇದು ಮುಗಿದ್ರೆ ರುಬ್ಬಿದ್ದಾಯಿತು. ನಂತರ ಒಗ್ಗರಣೆ: ಒಂದು ಬಾಣಲಿಗೆ 3 ಚಮಚ ಎಣ್ಣೆ ಹಾಕಿ, ಸಾಸಿವೆ ಚಟ್ಪಟ ಆದಮೇಲೆ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಸ್ವಲ್ಪ ಇದಾದಮೇಲೆ 1 ಚಿಟಿಕೆ ಇಂಗು, ಹಾಗೆ ಕರ್ಬೇವಿನ ಸೊಪ್ಪು, ಮತ್ತು ರುಬ್ಬಿಟ್ಕೊಂಡಂತಹ ಪದಾರ್ಥನ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಬಿಟ್ಕೊಳ್ಳುತ್ತೆ. ಆಮೇಲೆ ಚಟ್ನಿ ಘಮ ಘಮ ಅಂತ ವಾಸನೆ ಬರ್ತಾ ಇರುತ್ತೆ, ಪರಿಮಳ ಬರುತ್ತೆ. ಆಗ ನಿಮ್ಮ ಚಟ್ನಿ ರೆಡಿ ಆಯಿತು. ದೋಸೆ, ಪೂರಿ, ಚಪಾತಿ ಎಲ್ಲದ್ರ ಜೊತೆ ನೀವು ತುಪ್ಪ ಸೇರಿಸಿ ಹಾಕ್ಕೊಂಡು ತಿನ್ಬೋದು. ಬಿಸಿ ಅನ್ನಕ್ಕೂ ಕೂಡ ತುಪ್ಪ ಹಾಕಿ ಈ ಚಟ್ನಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ಬೇಯಿಸಿರೋದ್ರಿಂದ ಚಟ್ನಿ 1 ವಾರದ ತನಕ ಇಡ್ಬೋದು, ಏನೂ ಆಗೋದಿಲ್ಲ.